ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಚುನಾವಣೆ ಇಲ್ಲದ ವರ್ಷಗಳೇ ಇಲ್ಲ. ಪ್ರತಿ ವರ್ಷವೂ ಚುನಾವಣೆ ನಡೆಯುತ್ತೆ. ಅದು ನಾನಾ ಕಾರಣಕ್ಕೆ ದೇಶದ ರಾಜಕಾರಣದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರುತ್ತೆ. ಸದ್ಯ 2023ರಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಈ ಚುನಾವಣೆಯನ್ನು ಮುಂಬರುವ ವರ್ಷ ಅಂದರೆ 2024ರಲ್ಲಿ ಇರುವ ಲೋಕಸಭಾ ಚುನಾವಣೆಗೆ ಪ್ರಿಪರೇಟರಿ ಎಕ್ಸಾಮ್ ಇದ್ದಂತೆ. ಈ 5 ರಾಜ್ಯದಲ್ಲಿ ಯಾರು ಬೆಟರ್ ಪರ್ಫಾರ್ಮ್ ಮಾಡ್ತಾರೋ ಅವರೇ ಅಧಿಕಾರಕ್ಕೆ ಬರ್ತಾರೆ. ಹೀಗೊಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮಿತ್ರರೇ, ಹಾಗಾದರೆ ಚುನಾವಣೆ ಎದುರಿಸುವ ಆ 5 ರಾಜ್ಯಗಳು ಯಾವುವು? ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ? ಇದು ಬಿಜೆಪಿಗೆ ಹೆಚ್ಚು ಮುಖ್ಯವಾಗುತ್ತಾ ಅಥವಾ ಕಾಂಗ್ರೆಸ್ಗೆ ಹೆಚ್ಚು ಮುಖ್ಯವಾಗುತ್ತಾ ಅನ್ನುವ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಚುನಾವಣೆ ಎದುರಿಸುವ ಆ 5 ರಾಜ್ಯಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಮೊದಲನೇ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ಏಪ್ರಿಲ್ ಅಂತ್ಯ ಇಲ್ಲವೇ ಮೇ ಮೊದಲ ವಾರದಲ್ಲಿ ಚುನಾವಣೆ ನಡೆಯುತ್ತೆ. ಸದ್ಯ ಅಧಿಕಾರದಲ್ಲಿರೋದು ಬಿಜೆಪಿ. ಕಳೆದ ಚುನಾವಣೆಯಲ್ಲಿ ಅಂದರೆ 2018ರಲ್ಲಿ ಬಂದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿತ್ತು. 224 ಕ್ಷೇತ್ರಗಳ ಪೈಕಿ ಬಿಜೆಪಿ 104 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಆದರೆ ಅಧಿಕಾರ ಹಿಡಿಯಲು ಸಾಧ್ಯವಾಗಿರಲಿಲ್ಲ. ಸರ್ಕಾರವನ್ನು ಬಿಜೆಪಿ ರಚಿಸಿದ್ರೂ ಕೂಡ ಅದನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ವು. ಬಳಿಕ ಬಿಜೆಪಿ ಆಪರೇಷನ್ ಕಮಲವನ್ನು ಮಾಡಿ 17 ಮಂದಿಯನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಸರ್ಕಾರವನ್ನು ರಚನೆ ಮಾಡ್ತು. BSY ಮುಖ್ಯಮಂತ್ರಿ ಆದರು. ಆದರೆ ಈಗ ಅಧಿಕಾರ ಬದಲಾವಣೆ ಆಗಿದೆ. ಬೊಮ್ಮಾಯಿ CM ಆಗಿದ್ದಾರೆ. ಆದರೆ ಮಿತ್ರರೇ, ಈ ಬಾರಿ ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸುವ ಕನಸನ್ನು ಹೊಂದಿದೆ. ಹಾಗಂತ ಇದು ಅಷ್ಟು ಸುಲಭವಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಿದೆ. ಇದಕ್ಕೇನು ಕಾರಣ ಅಂತಂದರೆ, ಬಿಜೆಪಿಯಲ್ಲಿ ಈ ಬಾರಿ ಮಾಸ್ ಲೀಡರ್ ಇಲ್ಲ. BSY ನೇತೃತ್ವ ಈ ಬಾರಿ ಪಕ್ಷಕ್ಕಿಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆಗೂ ಬಿಜೆಪಿ ಬಳಿ ಯಾವುದೇ ಉತ್ತರ ಇಲ್ಲ. ಇನ್ನೊಂದು ಮುಖ್ಯವಾಗಿ, ಬಸವರಾಜ ಬೊಮ್ಮಾಯಿ ಇದ್ದ ಕಡಿಮೆ ಸಮಯದಲ್ಲಿ ವರ್ಚಸ್ವಿ ನಾಯಕನಾಗಿ ಹೊರಹೊಮ್ಮುವಲ್ಲಿ ವಿಫಲರಾಗಿದ್ದಾರೆ. ಯಾವುದೇ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡಿಲ್ಲ. ಹಿಜಾಬ್, ಪಠ್ಯಪುಸ್ತಕ ಪರಿಷ್ಕರಣೆ, ಹಲಾಲ್ ವಿರುದ್ಧದ ಹೋರಾಟ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ರಾಜ್ಯ ಸರ್ಕಾರ ಎಡವಿದ್ದೇ ಜಾಸ್ತಿ. ತನ್ನ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವಂತಹ ಗಟ್ಟಿ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ನಿರ್ಧಾರಗಳೇ ಜಾಸ್ತಿ. ಹೀಗಾಗಿ ಕಟ್ಟರ್ ಹಿಂದುತ್ವವಾದಿಗಳು ಸಹ ರಾಜ್ಯ ನಾಯಕತ್ವದ ಮೇಲೆ ಮುನಿಸು ಹೊಂದಿದ್ದಾರೆ. ಇನ್ನು ಮಿತ್ರರೇ, ಬಿಜೆಪಿಗೆ ಚುನಾವಣೆ ಎದುರಾದಂಥ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸೋದು ಸಾಮಾನ್ಯ ವರ್ಗದ ಜನರ ಮತ. ಕಟ್ಟರ ಹಿಂದುತ್ವವಾದಿಗಳು ಸದಾ ಬಿಜೆಪಿಯನ್ನೇ ಬೆಂಬಲಿಸ್ತಾರೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಅವರಿಗೆ ಒಂದು ಸ್ವಲ್ಪ ಅಸಮಾಧಾನವಿದ್ರೂ ಕೂಡ ಅವರು ಬಿಜೆಪಿಯನ್ನು ಬಿಟ್ಟು ವೋಟ್ ಹಾಕೋದಿಲ್ಲ. ಆದರೆ ಸಾಮಾನ್ಯ ವರ್ಗದ ಜನರು ಇರ್ತಾರಲ್ಲ, ಅಂದರೆ ಈ ರಾಜಕೀಯ ಧರ್ಮಕ್ಕೆ ಅಂಟಿಕೊಳ್ಳದ ವೋಟರ್ಸ್ ಏನಿರ್ತಾರೆ, ಇವರು ಯಾರ ಕಡೆ ವಾಲ್ತಾರೋ ಅವರಿಗೆ ಹೆಚ್ಚು ಲಾಭವಾಗುತ್ತೆ. ಬಿಜೆಪಿ ಸರ್ಕಾರ ಇಂತಹ ಮತವನ್ನು ಸೆಳೆಯುವಲ್ಲಿ ಈವರೆಗೆ ವಿಫಲವಾಗಿದೆ. ಇದು ಬಿಜೆಪಿಗೆ ದೊಡ್ಡ ಸವಾಲಾಗಿದೆ. ಇನ್ನೊಂದು ಕಡೆಯಲ್ಲಿ ಸದ್ಯದ ಟ್ರೆಂಡ್ ಅನ್ನು ನೋಡಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲಕರ ಸ್ಥಿತಿ ಇದ್ದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್, ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ. ಹೀಗಾಗಿ ಕಾಂಗ್ರೆಸ್ಗೆ ಅವರು ದೊಡ್ಡ ಶಕ್ತಿ. ಇನ್ನೊಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯದ DKಶಿ ಸದ್ಯ KPCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನಡುವೆ ಅಧಿಕಾರಕ್ಕಾಗಿ ಗುದ್ದಾಟ ಇದೆ ನಿಜ. ಆದರೆ ಚುನಾವಣೆಯನ್ನು ಒಟ್ಟಾಗಿ ಎದುರಿಸುವಂತಹ ಸುಳಿವು ನೀಡಿದ್ದಾರೆ. ಮೊದಲು ಅಧಿಕಾರಕ್ಕೆ ಬರಬೇಕು, ನಂತರ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗಬೇಕು. ಈ ರೀತಿಯಲ್ಲಿ ಕಾಂಗ್ರೆಸ್ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಮಿತ್ರರೇ, ಸದ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮತ್ತು DKಶಿ ಸ್ಟ್ರೆಂತ್ ಕೂಡ ಹೌದು, ವೀಕ್ನೆಸ್ ಕೂಡ ಹೌದು. ಇನ್ನು ಈ 2 ಪಕ್ಷವನ್ನು ಹೊರತುಪಡಿಸಿದರೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹದ್ದು JDS. ಸದ್ಯ JDSನ ಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಬಿಟ್ಟ ಸ್ಥಳ ತುಂಬಿರಿ ಅನ್ನುವ ಸ್ಥಿತಿಯಲ್ಲಿದೆ. ಈ ಬಾರಿಯೂ ಅತಂತ್ರ ಸ್ಥಿತಿ ನಿರ್ಮಾಣವಾದರೆ ನಮಗೆ ಬೇಡಿಕೆ ಬರುತ್ತೆ, ನಾವು ಆ ಮೂಲಕವಾಗಿ ಅಧಿಕಾರ ಹಿಡಿತೀವಿ ಅನ್ನುವಂತಹ ಲೆಕ್ಕಾಚಾರ JDSನದ್ದು. ಮಿತ್ರರೇ, ಹೀಗಿರುವಾಗ ಕರ್ನಾಟಕ 3 ರಾಜಕೀಯ ಪಕ್ಷಗಳಿಗೆ ಅತ್ಯಂತ ಮುಖ್ಯವಾಗುತ್ತೆ. ಮಿತ್ರರೇ, ಮುಂಬರುವ ಲೋಕಸಭಾ ಚುನಾವಣೆ ಜೊತೆಗೆ ದಕ್ಷಿಣದಲ್ಲಿ ಅಧಿಕಾರದಲ್ಲಿರುವ ಏಕೈಕ ರಾಜ್ಯ ಕರ್ನಾಟಕ. ಹೀಗಾಗಿ ಬಿಜೆಪಿಗೆ ಕರ್ನಾಟಕದ ಚುನಾವಣೆ ಬಹಳ ಮುಖ್ಯವಾಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25 ಕ್ಷೇತ್ರದಲ್ಲಿ ಗೆದ್ದಿತ್ತು. ಮಂಡ್ಯದಲ್ಲೂ ಸುಮಲತಾ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿಯೇ ಗೆದ್ದಿದ್ರು. ಇನ್ನು ದಕ್ಷಿಣದ ಕೇರಳ, ತಮಿಳುನಾಡು, ಆಂಧ್ರದಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ. ಹೀಗಿರುವಾಗ ಅಧಿಕಾರದಲ್ಲಿರೋದು ಕರ್ನಾಟಕದಲ್ಲಿ ಮಾತ್ರ. ತೆಲಂಗಾಣದಲ್ಲಿ ಬಿಜೆಪಿ ಸ್ವಲ್ಪ ಚೇತರಿಕೆ ಕಾಣ್ತಿದ್ರೂ ಅಧಿಕಾರ ಹಿಡಿಯೋದು ಕಷ್ಟ. ಈ ಕಾರಣದಿಂದ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೆ ಅಕ್ಕಪಕ್ಕದ ರಾಜ್ಯದಲ್ಲೂ ಪಕ್ಷವನ್ನು ಸಂಘಟಿಸಲು ಇದು ಅನುಕೂಲಕಾರಿ ಅನ್ನೋದು ಬಿಜೆಪಿಯ ಸ್ಟ್ರಾಟಜಿಯ ಒಂದು ಭಾಗ.
ಇನ್ನು ಕಾಂಗ್ರೆಸ್ಗೆ ಸದ್ಯ ಒಂದು ದೊಡ್ಡ ರಾಜ್ಯದಲ್ಲಿ ಬೆಂಬಲ ಇದೆ, ದೊಡ್ಡ ಕಾರ್ಯಕರ್ತರ ಪಡೆ ಇದೆ ಅಂತಾದರೆ ಅದು ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ಶತಾಯಗತಾಯ ಮತ್ತೆ ಅಧಿಕಾರಕ್ಕೆ ಬರಬೇಕು, 2013ರ ರಿಸಲ್ಟ್ ರಿಪೀಟ್ ಆಗಬೇಕು ಅನ್ನೋದು ಕಾಂಗ್ರೆಸ್ನ ತಂತ್ರಗಾರಿಕೆ. ಆದರೆ ಅದು ಅಷ್ಟು ಸುಲಭವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇತ್ತ JDS ಕರ್ನಾಟಕದಲ್ಲಿ ದಿನೇ ದಿನೇ ನೆಲೆ ಕಳೆದುಕೊಳ್ತಾ ಇದೆ. ಹೀಗಾಗಿ ಪಕ್ಷಕ್ಕೆ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದ್ರೆ ರಾಜ್ಯದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಬೇಕು. ಆ ಮೂಲಕ JDS ರಾಜ್ಯ ರಾಜಕಾರಣದ ಭಾಗವಾಗಬೇಕು. ಇದು JDSನ ಲೆಕ್ಕಾಚಾರ. ಹೀಗಾಗಿ ಕರ್ನಾಟಕ ಮೂರೂ ರಾಜಕೀಯ ಪಕ್ಷಗಳಿಗೆ ಅತ್ಯಂತ ಮುಖ್ಯವಾಗುತ್ತೆ. ಮಿತ್ರರೇ, ಇನ್ನುಳಿದಂತೆ ವರ್ಷಾಂತ್ಯದಲ್ಲಿ 4 ರಾಜ್ಯಗಳಿಗೆ ಚುನಾವಣೆ ಎದುರಾಗುತ್ತೆ. ಅವುಗಳೆಂದರೆ ಮಧ್ಯಪ್ರದೇಶ, ತೆಲಂಗಾಣ, ರಾಜಸ್ಥಾನ ಮತ್ತು ಛತ್ತೀಸ್ಗಢ. ಈ 4 ರಾಜ್ಯಗಳ ಪೈಕಿ 2ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಬಿಜೆಪಿ 1ರಲ್ಲಿ ಅಧಿಕಾರದಲ್ಲಿದೆ, ಇನ್ನೊಂದರಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿದೆ. ಮಿತ್ರರೇ, ಇದರಲ್ಲಿ ಒಂದೊಂದು ರಾಜ್ಯವನ್ನು ನೋಡೋದಾದ್ರೆ ಮೊದಲಿಗೆ ಮಧ್ಯಪ್ರದೇಶದಲ್ಲಿ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ನಂತರ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂತು. 230 ವಿಧಾನಸಭಾ ಕ್ಷೇತ್ರಗಳಿರುವ ಮಧ್ಯಪ್ರದೇಶದಲ್ಲಿ 2018ರ ಚುನಾವಣೆಯಲ್ಲಿ ಬಿಜೆಪಿ 109 ಕ್ಷೇತ್ರವನ್ನು ಗೆದ್ದಿತ್ತು. ಕಾಂಗ್ರೆಸ್ 114 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಮಧ್ಯಪ್ರದೇಶದಲ್ಲಿ ಕಳೆದ 4 ಬಾರಿಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿಯಾಗಿದ್ದಾರೆ. ಆಂಟಿ ಇನ್ಕಂಪ್ಟೆನ್ಸಿ ಜಾಸ್ತಿ ಆಗಿದೆ. ಹೀಗಾಗಿ ನಾಯಕತ್ವ ಬದಲಾವಣೆ ಬಗ್ಗೆಯೂ ಕೂಡ ಬಿಜೆಪಿ ಚಿಂತಿಸ್ತಾ ಇದೆ. ಸದ್ಯ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾರಂಥ ಯುವ ನಾಯಕ ಬಿಜೆಪಿಯಲ್ಲಿರೋದ್ರಿಂದ ನಾಯಕತ್ವ ಬದಲಾವಣೆ ದೊಡ್ಡ ಟಾಸ್ಕ್ ಆಗೋದಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡಿ ರಾಜ್ಯ ರಾಜಕಾರಣಕ್ಕೆ ಜ್ಯೋತಿರಾದಿತ್ಯ ಸಿಂಧಿಯಾರನ್ನ ಕಳುಹಿಸುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಇನ್ನು ರಾಜಸ್ಥಾನದಲ್ಲಿ ಬಿಜೆಪಿ ಕಳೆದ ಚುನಾವಣೆಯನ್ನು ಹೀನಾಯವಾಗಿ ಸೋತಿತ್ತು. ಮುಖ್ಯಮಂತ್ರಿಯಾಗಿದ್ದ ವಸುಂಧರಾ ರಾಜೆಗೂ ಮತ್ತು ಕೇಂದ್ರ ನಾಯಕರಿಗೂ ತಾಳಮೇಳ ಕೂಡಿ ಬರದ ಕಾರಣದಿಂದಾಗಿ ಬಿಜೆಪಿ ಹಳ್ಳ ಹಿಡಿದಿತ್ತು. ಆದರೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಹೊಡೆದಾಡಿಕೊಂಡಿದ್ದೇ ಹೆಚ್ಚು. ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ ನಡುವಿನ ತಿಕ್ಕಾಟ ಪಕ್ಷಕ್ಕೆ ಭಾರೀ ಹಿನ್ನಡೆ ತಂದುಕೊಟ್ಟಿದೆ. ಈಗ ಇದರ ಲಾಭವನ್ನು ಪಡೆಯೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಮಿತ್ರರೇ, ಇನ್ನು ತೆಲಂಗಾಣದಲ್ಲಿ KCR ಸತತ 2ನೇ ಬಾರಿಗೆ ಭರ್ಜರಿ ಜಯವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿದಿದ್ದಾರೆ. 3ನೇ ಬಾರಿಗೂ ಕೂಡ ಅಧಿಕಾರ ಹಿಡಿಯುವ ಕನಸಿನಲ್ಲಿದ್ದಾರೆ. ಆದರೆ KCR ಮುಸ್ಲಿಂ ಓಲೈಕೆ ಮಾಡ್ತಾರೆ, ಅವರು ಕುಟುಂಬ ರಾಜಕಾರಣಕ್ಕೆ ಅಂಟಿಕೊಂಡಿದ್ದಾರೆ ಅಂತ ಜನ ಕೊಂಚ ಅಸಮಾಧಾನಗೊಂಡಿದ್ದಾರೆ. ಇದನ್ನೇ ರಾಜಕೀಯ ಅಸ್ತ್ರವಾಗಿಸಲು ಬಿಜೆಪಿ ಹೊರಟಿದೆ. ಸದ್ಯ ಬಿಜೆಪಿಗೆ ಕರ್ನಾಟಕವನ್ನು ಹೊರತುಪಡಿಸಿದರೆ ದಕ್ಷಿಣದಲ್ಲಿ ಕೊಂಚ ಉತ್ತಮ ವಾತಾವರಣ ಇರೋದು ಅಂತಾದರೆ ಅದು ತೆಲಂಗಾಣದಲ್ಲಿ ಮಾತ್ರ. ಹೀಗಾಗಿ ತೆಲಂಗಾಣದಲ್ಲಿ ಒಳ್ಳೆಯ ರಿಸಲ್ಟ್ನ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಇನ್ನು ಮಿತ್ರರೇ, ಛತ್ತೀಸ್ಗಢದಲ್ಲಿ 2003, 2008, 2013 ಹೀಗೆ 3 ಬಾರಿಯೂ ಕೂಡ ಬಿಜೆಪಿ ಅಧಿಕಾರವನ್ನು ಹಿಡಿದಿತ್ತು. 90 ವಿಧಾನಸಭಾ ಕ್ಷೇತ್ರಗಳಿರುವ ಛತ್ತೀಸ್ಗಢದಲ್ಲಿ 2013ರಲ್ಲಿ 49 ಕ್ಷೇತ್ರವನ್ನು ಗೆದ್ದರೆ 2008ರಲ್ಲಿ 50 ಕ್ಷೇತ್ರದಲ್ಲಿ ಗೆದ್ದಿತ್ತು. 2003ರಲ್ಲೂ ಕೂಡ 50 ಕ್ಷೇತ್ರವನ್ನು ಗೆದ್ದು 3 ಬಾರಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರವನ್ನು ನಡೆಸಿತ್ತು. ರಮಣ್ ಸಿಂಗ್ ಸತತ 3 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ರು. ಆದರೆ 2018ರಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. 2018ರಲ್ಲಿ ಕಾಂಗ್ರೆಸ್ 68 ಕ್ಷೇತ್ರಗಳಲ್ಲಿ ದಾಖಲೆಯ ಜಯವನ್ನು ದಾಖಲಿಸಿದರೆ ಬಿಜೆಪಿ ಕೇವಲ 15 ಕ್ಷೇತ್ರಕ್ಕೆ ಕುಸಿದು ತೀವ್ರ ಹಿನ್ನಡೆಯನ್ನು ಅನುಭವಿಸಿತ್ತು. ಈ ಬಾರಿ ಮತ್ತೆ ಜಯದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಇದೆ. ಬಿಜೆಪಿ ಇಲ್ಲಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದೆ. 72 ವರ್ಷದ ರಮಣ್ ಸಿಂಗ್ ಬಿಟ್ಟರೆ ಬೇರೆ ಹೇಳಿಕೊಳ್ಳುವ ನಾಯಕ ಬಿಜೆಪಿಗಿಲ್ಲ. ಇದು ಬಿಜೆಪಿಯ ಕೊರತೆಯಾಗಿದೆ. ಮಿತ್ರರೇ, ಈ 5 ರಾಜ್ಯಗಳು ಬಿಜೆಪಿಯ ಪಾಲಿಗೆ ಅತ್ಯಂತ ಮುಖ್ಯವಾಗುತ್ತೆ. ಯಾಕೆ ಅಂತಂದರೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಬರಲಿದೆ. ಹೀಗಾಗಿ ಈ 5 ಚುನಾವಣೆಗಳು ಬಿಜೆಪಿ ಪಾಲಿಗೆ ನಿರ್ಣಾಯಕವಾಗಿದೆ. ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ 5 ರಾಜ್ಯಗಳಲ್ಲಿ ಒಟ್ಟು 110 ಲೋಕಸಭಾ ಕ್ಷೇತ್ರಗಳಿವೆ. ಈ ಪೈಕಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದುಕೊಂಡಿದ್ದು ಬರೋಬ್ಬರಿ 91 ಕ್ಷೇತ್ರವನ್ನು. ಛತ್ತೀಸ್ಗಢದಲ್ಲಿರುವ 11 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 9ರಲ್ಲಿ ಗೆದ್ದಿತ್ತು. ಕರ್ನಾಟಕದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25ರಲ್ಲಿ ಗೆದ್ದಿತ್ತು. ಜೊತೆಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಕೂಡ ಗೆದ್ದುಕೊಂಡಿದ್ರು. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರ ಇದೆ, ಇದರಲ್ಲಿ 28ನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ರಾಜಸ್ಥಾನದಲ್ಲಿ ಒಟ್ಟು 25 ಲೋಕಸಭಾ ಕ್ಷೇತ್ರಗಳಿದೆ, ಇದರಲ್ಲಿ ಬಿಜೆಪಿ 24ನ್ನು ಗೆದ್ದುಕೊಂಡ್ರೆ NDA ಮೈತ್ರಿಕೂಟದ ಪಕ್ಷ 1 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಅಲ್ಲಿಗೆ ರಾಜಸ್ಥಾನದ 25 ಲೋಕಸಭಾ ಕ್ಷೇತ್ರಗಳು ಕೂಡ ಬಿಜೆಪಿಯ ತೆಕ್ಕೆಗೆ ಬಿದ್ದಿತ್ತು. ಇನ್ನು ಮಿತ್ರರೇ, ತೆಲಂಗಾಣದಲ್ಲಿ 17 ಲೋಕಸಭಾ ಕ್ಷೇತ್ರ ಇದೆ, ಇದರಲ್ಲಿ ಬಿಜೆಪಿ 4 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. 2014ರ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಬಿಜೆಪಿ ಗೆದ್ದಿದ್ದು 1 ಕ್ಷೇತ್ರ, ಆದರೆ ಇದು 2019ರ ವೇಳೆಗೆ 4ಕ್ಕೆ ಏರಿಕೆಯಾಗಿತ್ತು. ಈ ಎಲ್ಲ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿದ್ರೆ 110 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 91ರಲ್ಲಿ ಗೆದ್ದಿತ್ತು. ಬಿಜೆಪಿ ಬಹುಮತವನ್ನು ಗಳಿಸೋದರಲ್ಲಿ ಈ 5 ರಾಜ್ಯಗಳ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ.
ಹೀಗಾಗಿ ಮಿತ್ರರೇ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪೂರ್ಣ ಬಹುಮತ ಪಡಿಬೇಕು, ಮೂರನೇ ಬಾರಿಗೂ ಬಿಜೆಪಿ ಪೂರ್ಣ ಬಹುಮತದ ಸರ್ಕಾರವನ್ನು ನಡೆಸಬೇಕು ಅಂತಂದರೆ ಈ 5 ರಾಜ್ಯಗಳಲ್ಲಿ ನಿಶ್ಚಿತವಾಗಿ ಒಳ್ಳೆಯ ಫಲಿತಾಂಶ ಬರಲೇಬೇಕು. ಲೋಕಸಭೆಯಲ್ಲಿ ಉತ್ತಮ ಸಾಧನೆ ಮಾಡಬೇಕು ಅಂತಾದರೆ ಈ ವರ್ಷ ಎದುರಾಗುವ ಎಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಧಿಕಾರವನ್ನು ಹಿಡಿಬೇಕು. ಹೀಗಾಗಿ ರಾಜಕೀಯ ಪಂಡಿತರು ಏನು ಹೇಳ್ತಿದ್ದಾರೆ ಅಂತಂದರೆ ಈ 5 ರಾಜ್ಯಗಳ ಚುನಾವಣೆ ಬಿಜೆಪಿಯ ಪಾಲಿಗೆ ಪ್ರಿಪ್ರೇಟರಿ ಎಕ್ಸಾಮ್ ಇದ್ದಂತೆ. ಈ 5 ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಉತ್ತಮವಾದಂಥ ಫಲಿತಾಂಶ ಪಡಿಬೇಕು, ಜೊತೆಗೆ ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಬೇಕು ಹೀಗಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಸ್ಟ್ರಾಟಜಿಯನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಮಿತ್ರರೇ, ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಪ್ರಭುಗಳು. ಇಲ್ಲಿ ಅವರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ. ಹೀಗಾಗಿ ಚುನಾವಣೆ ರಿಸಲ್ಟ್ ಏನಾಗುತ್ತೆ ಏನು ಅನ್ನೋದನ್ನು ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕೀಯ ಪಕ್ಷಗಳಂತೂ ಈ 5 ರಾಜ್ಯಗಳ ಚುನಾವಣೆ ಮೇಲೆ ಕಣ್ಣಿಟ್ಟಿವೆ. ಮಿತ್ರರೇ, ಇದಿಷ್ಟು ಈ ವರ್ಷ ಎದುರಾಗುವ ಚುನಾವಣೆಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.